ಹೋಪ್ ಯು ಗೈಸ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಇವತ್ತು ಬೆಳ್ಳುಳ್ಳಿ ಖಾರ ಮಂಡಕ್ಕಿ ಹೆಂಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಇದು ಆಲ್ ಫೇವ್ರೆಟ್ ಹುಬ್ಬಳ್ಳಿ ಧಾರವಾಡ ಮಂದಿಗಂತೂ ಇದು ಆಲ್ ಫೇವ್ರೆಟ್ ಫುಡ್ ಅನ್ನೋದಕ್ಕಿಂತ ಸ್ನ್ಯಾಕ್ಸ್ ಅಂತ ಅನ್ಕೋಬೋದು. ನಾವು ಕ್ವಿಕ್ಕಾಗಿ ನಾವು ಯಾವ ಥರ ಅದನ್ನು ಮಾಡ್ಕೊಂಡು ಬರೋಣ ಅಂತ ನೋಡ್ಕೊಂಡು ಬರೋಣ. ಈಗ ಮೇನ್ ಬೇಕಾಗಿರೋದು ಕರಿಬೇವು, ಆಮೇಲೆ ಬೆಳ್ಳುಳ್ಳಿ ಬೇಕು. ಬೆಳ್ಳುಳ್ಳಿ ಒಂದು 3-4 ಬೆಳ್ಳುಳ್ಳಿ ಜಜ್ಕೊಂಡು ಇಟ್ಕೊಂಡೇನಿ. ಆಮೇಲೆ ಖಾರದ ಪುಡಿ, ನಿಮ್ಮ ಖಾರದ ಪುಡಿ ಒಬ್ಬೊಬ್ರಿಗೆ ಇಷ್ಟ ಆಕೈತಿ, ಒಬ್ರಿಗೆ ಇಷ್ಟ ಆಗಂಗಿಲ್ಲ. ಸ್ವಲ್ಪ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ನಾಣಿಲಿ ಇಟ್ಕೊಂಡಿರೋದು ಒಂದು 2-3 ಸ್ಪೂನ್ ಇಟ್ಕೊಂಡೇನಿ. ಸ್ವಲ್ಪ ಅರಿಶಿನ ತೊಗೊಳ್ರಿ. ಒಂದು ಬಟ್ಲಷ್ಟು ನಾನು ಶೇಂಗಾ ಇಟ್ಕೊಂಡೀನಿ. ಮೇನ್ ಇದಕ್ಕೆ ಈ ಸ್ನ್ಯಾಕ್ಸಿಗೆ ಬೇಕಾಗಿರೋದು ಚುರ್ಮುರಿ ಒಂದು ಪ್ಯಾಕೆಟ್ ಅದ. ಅದರಲ್ಲಿ ನಮ್ಗೆ ಎಷ್ಟು ಬೇಕಷ್ಟೇ ನಾವು ಮಾಡ್ಕೊಳ್ಳೋಣ. ಈಗ ಆಮೇಲೆ ಏನು ಬೇಕಾಗುತ್ತಪ್ಪ ಅಂದರೆ ಇದಕ್ಕೆ ಪುಟಾಣಿ ಹಿಟ್ಟು ಅಂತೀವಿ. ಪುಟಾಣಿ ಹಿಟ್ಟು, ಅದಕ್ಕೆ ಸ್ವಲ್ಪ ಸಕ್ಕರೆ ಮಿಕ್ಸ್ ಮಾಡ್ಕೊಂಡೇನಿ ನಾನು. ಇದು ಆಪ್ಷನಲ್ಲ, ನಿಮ್ಗೆ ಬೇಕಾದ್ರೆ ಹಾಕೋಬೋದು, ಇಲ್ಲಾಂದ್ರೆ ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು. ನಾನು ಇಷ್ಟು ಒಂದು ಬಟ್ಲಷ್ಟು ಇಟ್ಕೊಂಡೀನಿ. ಬಾಣಲೆನ ಸ್ವಲ್ಪ ಬಿಸಿ ಮಾಡ್ಕೋಬೇಕು. ನಿಮಗೆ ಯಾವ ಆಯಿಲ್ ಮನೆಯಾಗ ಯೂಸ್ ಮಾಡ್ಕೋತೀರಿ ಆ ಆಯಿಲ್ ಹಾಕಬೇಕು. ಬಾಣಲೆ ಸ್ವಲ್ಪ ಬಿಸಿ ಆದಮೇಲೆ ಅದಕ್ಕೆ ಸಾಸಿವೆ ಹಾಕೊಳ್ಳೋಣ. ಸ್ವಲ್ಪ ಅದು ಚಟಾಪಟ ಅಂತ ಸಿಡಿಬೇಕು. ಸ್ವಲ್ಪ ಜೀರಿಗೆ ತೊಗೊಂಡೀನಿ. ಸ್ವಲ್ಪ ಲೈಟ್ ಕಲರ್ ಬಂದಮೇಲೆ ಆವಾಗಲೇ ಇಟ್ಕೊಂಡಿದ್ವಲ್ಲ ಶೇಂಗಾ ಹಾಕೊಳ್ಳೋಣ. ಈಗ ಸ್ವಲ್ಪ ಲೈಟಾಗಿ ಫ್ರೈ ಆಗಲಿ. ಸಂಜೆ ಹೊತ್ತಿನಾಗ ಭಾರಿ ಟೇಸ್ಟ್ ಅನ್ನಿಸ್ತದೆ. ನೀವು ಕ್ವಿಕ್ಕಾಗಿನೂ ಮಾಡ್ಕೊಬೋದು ಇದನ್ನು. ಮತ್ತು ಮಿರ್ಚಿ, ಮಂಡಕ್ಕಿ ಮತ್ತು ಗಿರ್ಮಿಟ್, ಸುಸ್ಲಾಯ್ಸ್ ಹುಬ್ಬಳ್ಳಿ ಧಾರವಾಡ ಮಂದಿಗಂತೂ ಆಲ್ ಫೇವ್ರೇಟ್. ನೆಕ್ಸ್ಟ್ ವೀಡಿಯೋದಾಗ ನಾನು ಹೆಂಗೆ ಗಿರ್ಮಿಟ್ ಮಾಡೋದಪ್ಪ, ಹೆಂಗೆ ಸುಸ್ಲಾ ಮಾಡೋದು ಅವೆಲ್ಲ ತಿಳಿಸ್ಕೊಡ್ತೀನಿ. ಈಗ ಸ್ವಲ್ಪ ಸಿಡಾತೈತಲ್ಲ, ಸಿಡೋದಾದ್ಮೇಲೆ 1-2-3 ಬೆಳ್ಳುಳ್ಳಿ ಇಟ್ಕೊಂಡಿದ್ದೆ. ಸೊ ಅದನ್ನು ಹಾಕಿ ಸ್ವಲ್ಪ ಇದು ಫ್ರೈ ಆಗಲಿ. ಹಸಿ ವಾಸನೆ ಎಲ್ಲ ಹೋಗಬೇಕು. ಹಸಿ ವಾಸನೆ ಎಲ್ಲ ಹೋದ್ಮೇಲೆ ಕರಿಬೇವು ಇಟ್ಕೊಂಡಿದ್ನಲ್ಲ, ಕರಿಬೇವು ಹಾಕ್ಕೊಳ್ಳೋದು. ನಾವು ಮಾಡೋಂಥ ರೆಸಿಪಿ ನಿಮಗೆ ಇಷ್ಟ ಆಗಿದ್ದಲ್ಲಿ ನೀವು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ. ಶೇರ್ ಮಾಡಿರಿ, ಆದಷ್ಟು ಶೇರ್ ಮಾಡಿರಿ ಎಲ್ಲರಿಗೂ. ಊರಿಂದ ಯಾವ ಫುಡ್ ಸ್ಪೆಷಲ್ ಅದು ಕಮೆಂಟ್ ಮಾಡಿರಿ. ಟ್ರೈ ಮಾಡ್ತೀನಿ ರೆಸಿಪಿ ಮಾಡೋದು. ಸ್ವಲ್ಪ ಇದು ಶೇಂಗಾ ಲೈಟ್ ಬ್ರೌನ್ ಆಗತೈತಿ. ಅವಾಗ ನಾವು ಅರಿಶಿನ ಇಟ್ಕೊಂಡಿದ್ವಲ್ಲ, ಸ್ವಲ್ಪ ಅರಿಶಿನ ಅದನ್ನು ಹಾಕೊಳ್ಳೋಣ. ಇದು ಆಲ್ಮೋಸ್ಟ್ ನೀವು ಒಂದು 15-20 ಗಂಟೆನೂ ಇಟ್ಕೋಬಹುದು, ಏನೇನು ಕೆಡಂಗಿಲ್ಲ. ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಬೆಳ್ಳುಳ್ಳಿ ಸ್ವಲ್ಪ ಹಸಿ ಇರಬಾರ್ದು, ಅದು ಹಸಿ ವಾಸನೆ ಎಲ್ಲ ಹೋಗಬೇಕು. ಸ್ವಲ್ಪ ರೋಸ್ಟ್ ಥರ ಆಗಬೇಕು. ಬೆಳ್ಳುಳ್ಳಿ ಸ್ವಲ್ಪ ಫ್ರೈ ಆಗತೈತಿ. ಆವಾಗ ನಾವು 1-2 ಸ್ಪೂನಷ್ಟು, 1.5-2 ಸ್ಪೂನ್ ಇಟ್ಕೊಂಡಿದ್ದೆ. ನಾನು ಅಂದಾಜು ಮೇಲೆ ಇಟ್ಕೊಂಡಿದ್ದೆ. ಸೊ ಇವಾಗ ಹಾಕತ್ತೀನಿ. ನಿಮ್ಮ ಖಾರ ನಿಮಗೆ ಹೆಂಗೆ ಇಷ್ಟ ಆಗ್ತೈತಿ ಅದ್ರ ಮೇಲೆ ನೀವು ಹಾಕೋದು. ಆದಮೇಲೆ ಸ್ವಲ್ಪ ರುಚಿ ತಕ್ಕಷ್ಟು ಉಪ್ಪು ಹಾಕೊಳ್ತೀನಿ. ಓಕೆ, ಗ್ಯಾಸ್ ಆಫ್ ಮಾಡಿ. ಅದು ಫುಲ್ಲು ತಣ್ಣಗಾಗಬೇಕು. ತಣ್ಣಗಾಗೋ ಮುಂಚೆನ ಮಂಡಕ್ಕಿ ಅದು ಮೊದಲೂ ಹಾಕೊಂಡ್ರೆ ಅದು ಕ್ರಿಸ್ಪಿನೆಸ್ ಇರೋಂಗಿಲ್ಲ. ಸೊ ನೀವು ಇದೆಲ್ಲ ತಣ್ಣಗಾಗಲಿ. ತಣ್ಣಗಾದ್ಮೇಲೆ ಹಾಕೊಳ್ಳಿ. ನಾನೊಂದು ಪ್ಯಾಕೆಟ್ ಇಟ್ಕೊಂಡಿದ್ದೆ ಚುರ್ಮರಿ, ಅದೀಗ ಹಾಕತ್ತೀನಿ. ಸ್ವಲ್ಪ ತಣ್ಣಗಾಗ್ಬೇಕು. ತಣ್ಣಗಾದ್ಮೇಲೆ ಹಾಕ್ಬೇಕು. ಈ ಥರ ಈವ್ನಿಂಗ್ ಸ್ನ್ಯಾಕ್ಸಿಗಂತೂ ಭಾರಿ ಬೆಸ್ಟ್ ಅದ ಇದು. ನೀವು ಒಂದ್ಸರಿ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿರಿ ಯಾವ ಥರ ಬಂತು ಅಂತ. ಆವಾಗಲೇ ನಾವು ಇಟ್ಕೊಂಡಿದ್ವಲ್ಲ ಪುಟಾಣಿ ಹಿಟ್ಟು ಮತ್ತು ಸಕ್ಕರೆ, ಈಗ ಇದನ್ನು ಹಾಕೋಣ. ಒಬ್ಬರಿಗೆ ಸ್ವೀಟ್ ಇಷ್ಟ ಆಕೈತಿ, ಒಬ್ರಿಗೆ ಇಷ್ಟ ಆಗಂಗಿಲ್ಲ. ನೋಡ್ಕೊಂಡು ನೀವು ಹಾಕೋಬೋದ, ಇಲ್ಲಾಂದ್ರೆ ಸ್ಕಿಪ್ ಮಾಡಿರಿ. ಫೈನಲಿ ನಮ್ಮದು ಖಾರ ಚುರ್ಮರಿ ರೆಡಿ ಆಯಿತು. ಬೆಳ್ಳುಳ್ಳಿ ಖಾರ ಮಂಡಕ್ಕಿ ರೆಡಿ ಆಯಿತು. ಒಂದು ಕಡೆ ಈ ಥರ ಮೆಣಸಿನ್ಕಾಯಿ ಇರಬೇಕು, ಮೇಲೆ ಈರುಳ್ಳಿ ಇರಬೇಕು. ಈ ಥರ ಮಾಡ್ಕೊಂಡು ತಿಂದರೆ ಏನು ಸಖತ್ತಾಗಿರುತ್ತೆ. ಸೈಡು ಹುಬ್ಬಳ್ಳಿ ಧಾರವಾಡ, ನಮ್ಮ ಹುಬ್ಬಳ್ಳಿ ಧಾರವಾಡ ಸ್ಪೆಷಲ್ ರೆಸಿಪೀಸ್ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಹೋಪ್ ಯು ಗೈಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ಸ್ ಮಾಡಿರಿ. ನಿಮಗೆ ಯಾವ ಥರ ನಿಮ್ಮ ಊರಿಂದ ಯಾವ ಸ್ಪೆಷಲ್ ರೆಸಿಪೀಸ್ ಅದಾವೆ ನನಗೆ ಹೇಳ್ರಿ, ನಾನು ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಬಾಯ್. ನೆಕ್ಸ್ಟ್ ವೀಡಿಯೋದಲ್ಲಿ ನಾವು ಮಾತಾಡೋಣ.